Welcome to SN Academy. Hello viewers. Today we start a 6th standard unit number 2 prose the scholar's mother tongue. ಪಂಡಿತನ ಮಾತೃಭಾಷೆ. ಮದರ್ ಟಂಗ್ ಅಂದರೆ ಮಾತೃಭಾಷೆ ಆಗಿರುತ್ತೆ. So if you like my video, please press like button. If you want more videos, you have to subscribe my channel. Let us read and enjoy. One day Akbar drew a line with his royal hand on the floor of the open court and commanded, "Make this line shorter, but don't by any means erase any part of it." ಒಂದು ದಿನ ಅಕ್ಬರ್ ತನ್ನ ರಾಜದರ್ಬಾರ ತೆರೆದ ಅಂಗಳದ ನೆಲದ ಮೇಲೆ ತನ್ನ ಕೈಯಿಂದ ಒಂದು ಗೆರೆನ ಎಳೆದನು. ನಂತರ ಅವನು ಈ ಗೆರೆಯನ್ನು ಯಾವುದೇ ರೀತಿಯಲ್ಲಿ ಅಳಿಸದೆ ಅಥವಾ ಅದರ ಯಾವುದೇ ಭಾಗವನ್ನು ತೆಗೆದುಹಾಕದೆ ಚಿಕ್ಕದಾಗಿಸಿ ಎಂದು ಆದೇಶಿಸಿದನು. Everyone was stumped by this puzzle. When it was Birbal's turn, he at once. ಈ ಒಗ್ಗಟ್ಟಿನಿಂದ ಎಲ್ಲರೂ ಗೊಂದಲದಾಗಿದ್ದರು. ಬೀರ್ಬಲನ ಸರದಿ ಬಂದಾಗ ಅವನು ತಕ್ಷಣವೇ ಅದನ್ನು ಮಾಡಬಿಟ್ಟನು. ಬೀರ್ಬಲ್ ಏನು ಮಾಡಿದನು? ವಾಟ್ ಡಿಡ್ ಬೀರ್ಬಲ್ ಡೂ? ಬೀರ್ಬಲ್ ಏನು ಮಾಡಿದನು? ನೆಕ್ಸ್ಟ್ ಪೇಜಲ್ಲಿ ನೋಡೋಣ. Now read on. When it was Birbal's turn, he at once drew a longer line next to the first one, without touching the first line. ಬೀರ್ಬಲನ ಸರದಿ ಬಂದಾಗ ಅವನು ಮೊದಲ ಗೆರೆಯನ್ನು ಮುಟ್ಟದೆ ಅದರ ಪಕ್ಕದಲ್ಲೇ ಅದಕ್ಕಿಂತ ಉದ್ದವಾದ ಮತ್ತೊಂದು ಗೆರೆಯನ್ನು ಎಳೆದನು. Everyone in the court saw it and said, "That's true, and the first line is shorter." ಅದನ್ನು ನೋಡಿದ ಅರಮನೆಯಲ್ಲಿ ಎಲ್ಲರೂ, "ಹೌದು, ಇದು ಸರಿ, ಮೊದಲ ಗೆರೆ ಈಗ ಚಿಕ್ಕದಾಗಿದೆ" ಎಂದು ಹೇಳಿದರು. ಲೆಟ್ಸ್ ಲಾಫ್. ನಗೋಣ ಬನ್ನಿ. ಟೀಚರ್, why are you late? Ram, because of the sign. Teacher, what sign? Ram, the one of that says, "School ahead, go slow." ಶಿಕ್ಷಕ, ನೀನು ಏಕೆ ತಡವಾಗಿ ಬಂದೆ? ರಾಮ, ಫಲಕದ ಕಾರಣ. ಬೋರ್ಡ್, ಫಲಕ ಅಂದರೆ ಬೋರ್ಡ್, ಸೈನ್ ಬೋರ್ಡ್ ಇರುತ್ತಲ್ಲ, ಅದರಿಂದ ಕಾರಣ ಅಂತ ಹೇಳ್ತಾ ಇದ್ದಾರೆ. ಶಿಕ್ಷಕ, ಯಾವ ಫಲಕ? ರಾಮ, ಮುಂದೆ ಶಾಲೆ ಇದೆ, ನಿಧಾನವಾಗಿ ಹೋಗಿ ಎಂದು ಬರೆದಿದ್ದ ಫಲಕ. ಇದು ಸುಮ್ಮನೆ ಒಂದು ಜೋಕ್ ಥರ ಕೊಟ್ಟಿದ್ದಾರೆ. ಸೊ ಇಲ್ಲಿ ಶಿಕ್ಷಕ ಏನಕ್ಕೆ ನೀನು ಲೇಟ್ ಬಂದೆ ಅಂತ ಕೇಳ್ತಾ ಇರಬೇಕಾದ್ರೆ ರಾಮ ಹೇಳ್ತಾ ಇದ್ದಾನೆ, ನಾನು ಒಂದು ಬೋರ್ಡನ್ನು ನೋಡಿದೆ, ಅಲ್ಲಿ ಇಲ್ಲಿ ಸ್ಕೂಲ್ ಇದೆ, ನಿಧಾನವಾಗಿ ಹೋಗಿ ಅಂತ ಒಂದು ಬೋರ್ಡಲ್ಲಿ ಬರೆದಿದ್ದಾರೆ, ಹಾಗಾಗಿ ನಾನು ಲೇಟಾಗಿ ಬಂದೆ ಅಂತ ರಾಮ ಹೇಳ್ತಾ ಇದ್ದಾನೆ. Come to next paragraph. A learned scholar, Pandit, once visit the court of Akbar. He says, "I have mastery over different languages." ಒಮ್ಮೆ ಒಬ್ಬ ಪಂಡಿತ ಅಕ್ಬರ್ ರಾಜದ ದರ್ಬಾರಿಗೆ ಭೇಟಿ ನೀಡಿದನು. ಅವನು ಹೇಳಿದನು, "ನನಗೆ
ವಿವಿಧ ಭಾಷೆಗಳ ಮೇಲೆ ಸಂಪೂರ್ಣ ಪಾಂಡಿತ್ಯ ಇದೆ. ಅಕ್ಬರ್ Come to next paragraph. And the Pandit continues, I can speak many languages fluently. Oh, sounds good. ಪಂಡಿತ ಹೇಳ್ತಾ ಇದ್ದಾನೆ. ಪಂಡಿತ ಮುಂದುವರಿಸಿದನು. ಪಂಡಿತ್ ಕಂಟಿನ್ಯೂಸ್ ಅಂದರೆ ಮುಂದುವರಿಸಿದನು. ಪಂಡಿತ, ನಾನು ಅನೇಕ ಭಾಷೆಗಳನ್ನು ನಿರ್ಗಳವಾಗಿ ಮಾತನಾಡಬಲ್ಲೆ. ನಾನು ಎಲ್ಲ ಭಾಷೆಗಳನ್ನು ಚೆನ್ನಾಗಿ ಮಾತಾಡ್ತೀನಿ ಅಂತ ಹೇಳ್ತಾ ಇದ್ದಾನೆ ಅಕ್ಬರ್. ಹೋ, ಚೆನ್ನಾಗಿದೆ, ಓ ಗುಡ್ ಅಂತ ಅಕ್ಬರ್ ಹೇಳ್ತಾ ಇದ್ದಾನೆ. Come to next. The Pandit makes a challenge to the court. Is there anybody present here who can find out what my mother tongue is? ಪಂಡಿತ್ ಹೇಳ್ತಾ ಇದ್ದಾನೆ. ರಾಜನ ದರ್ಬಾರಿಗೆ ಬಂದು ಪಂಡಿತ್ ಒಂದು ಸವಾಲನ್ನು ಹಾಕ್ತಾ ಇದ್ದಾನೆ. ಇಲ್ಲಿ ಇರುವವರಲ್ಲಿ ಯಾರಾದರೂ ನನ್ನ ಮಾತೃಭಾಷೆ ಯಾವುದು ಎಂದು ಕಂಡುಹಿಡಿಯಬಹುದೇ ಅಂತ ಒಂದು ಕ್ವಶನನ್ನು ಹಾಕ್ತಾ ಇದ್ದಾನೆ, ಸವಾಲನ್ನು ಹಾಕ್ತಾ ಇದ್ದಾನೆ. Come to next paragraph. The courtiers discuss among themselves. Maybe Kannada, Urdu, Tamil. ರಾಜನ ದರ್ಬಾರರು ತಮ್ಮೊಳಗೆ ಚರ್ಚಿಸಲು ಪ್ರಾರಂಭಿಸಿದರು. ರಾಜನ ದರ್ಬಾರದಲ್ಲಿ ಅವರವರೇ ಮಾತಾಡ್ಕೊಳ್ತಾ ಇದ್ದಾರೆ. ದರ್ಬಾರಿ ಒಂದು, ಬಹುಶಃ ತೆಲುಗು ಇರಬಹುದೇ? ದರ್ಬಾರಿ 2 ಹೇಳ್ತಾ ಇದ್ದಾನೆ, ಇಲ್ಲ ತಮಿಳ್ ಇರಬಹುದು. ದರ್ಬಾರಿ 3 ಹೇಳ್ತಾ ಇದ್ದಾನೆ, ಉರ್ದು ಇರಬಹುದು. But they fail in their attempts to find out the Pandit's mother tongue. Pandit, and so you all accept defeat? Oh no, oh no. ಆದರೆ ಪಂಡಿತನ ಮಾತೃಭಾಷೆ ಯಾವುದು ಎಂಬುದು ಕಂಡುಹಿಡಿಯುವ ಪ್ರಯತ್ನದಲ್ಲಿ ಎಲ್ಲರೂ ನಿಧಾನಾಗಿ ಸೈಲೆಂಟ್ ಆದರು. ಓ ನೋ ಅಂತ ಹೇಳ್ತಾ ಇದ್ದಾರೆ. ಪಂಡಿತ್ ಹೇಳ್ತಾ ಇದ್ದಾನೆ, ನೀವು ಡಿಫೀಟನ್ನು ಅಕ್ಸೆಪ್ಟ್ ಮಾಡಿಕೊಂಡ್ರಾ, ನೀವು ಸೋಲ್ಬಿಟ್ರಾ ಅಂತ ಪಂಡಿತ್ ದರ್ಬಾರಿಯಲ್ಲಿ ಅಕ್ಬರನ ಮುಂದೆ ನಿಂತ್ಕೊಂಡು ಹೇಳ್ತಾ ಇದ್ದಾನೆ. Just then Birbal speaks. Well Pandit, I shall find out what your mother tongue is in a day or so. ಅಷ್ಟರಲ್ಲೇ ಬೀರ್ಬಲ್ ಮಾತನಾಡಿದನು. ಬೀರ್ಬಲ್, ಸರಿ ಪಂಡಿತರೇ, ನಿಮ್ಮ ಮಾತೃಭಾಷೆ ಯಾವುದು ಎಂಬುದು 1 ದಿನದೊಳಗೆ ಕಂಡುಹಿಡಿಯುತ್ತೇನೆ ಎಂದು ಹೇಳಿದ. ಇಲ್ಲಿದ್ದಾನಲ್ಲ ಬೀರ್ಬಲ್ ಇವನು, ಹಾಗಾಗಿ ಹೇಳ್ತಾ ಇದ್ದಾನೆ, ನಾನು ಕಂಡು ಹಿಡಿತೀನಿ, ನಿಮ್ಮ ಮಾತೃಭಾಷೆ ಏನು ಅಂತ ನಾನು ಕಂಡು ಹಿಡಿತೀನಿ ಅಂತ ಹೇಳ್ತಾ ಇದ್ದಾನೆ ಪಂಡಿತ್. ಗ್ಲ್ಯಾಡ್ ಟು ಹಿಯರ್ ದಟ್ ಬೀರ್ಬಲ್, ಟೇಕ್ ಯುವರ್ ಓನ್ ಟೈಮ್. ಪಂಡಿತ್ ಹೇಳ್ತಾ ಇದ್ದಾನೆ, ಅದನ್ನು ಕೇಳಿ ಸಂತೋಷವಾಗಿ ಬೀರ್ಬಲ್, ನಿಮ್ಮ ಸಮಯವನ್ನು ತೆಗೆದುಕೊಳ್ಳಿ, ನಿಮಗೆ ಎಷ್ಟು ಟೈಮ್ ಬೇಕೋ ಅಷ್ಟು ತಗೊಳ್ಳಿ ಅಂತ ಪಂಡಿತ್ ಹೇಳ್ತಾ ಇದ್ದಾನೆ. That night Birbal sneaked into the Pandit's bedroom and find him fast asleep. He whispered into the Pandit's ear. Then he tickled his ear with a feather. ಆ ರಾತ್ರಿ ಬೀರ್ಬಲನು ಯಾರಿಗೇ ತಿಳಿಯದಂತೆ ಪಂಡಿತರ ಮಲಗುವ ಕೋಣೆಗೆ ಹೋದನು. ಆಗ ಪಂಡಿತರು ಗಾಢ ನಿದ್ರೆಯಲ್ಲಿದ್ದರು. ಬೀರ್ಬಲ್ ಅವರ ಕಿವಿಯ ಬಳಿ ನಿಧಾನವಾಗಿ ಏನೋ ಪಿಸುಗೂಡಿದನು. ನಂತರ ಒಂದು ಗರಿಯಿಂದ ಅವರ ಕಿವಿಯನ್ನು ಮೆಲ್ಲಗೆ ಕಚಗುಳಿ ಇಟ್ಟನು.
ಪಂಡಿತ್ ಹ್ಮ್. ಪಂಡಿತ್ ಮಲಗಿದಾಗ ಏನು ಗರಿಯಿಂದ ಕಚಗುಳಿ ಕೊಡ್ತಾ ಇದ್ದಾರಲ್ವಾ, ಹಾಗಾಗಿ ಅಂತ ಹೇಳ್ತಾ ಇದ್ದಾರೆ. ಪಂಡಿತ್ ಇನ್ his sleep shout words in his mother tongue. ಯಾವರಡಿ? ಓ ವೆಲ್ ದಟ್ಸ್ ಇಟ್. ಪಂಡಿತ್ ನಿದ್ರೆಯಲ್ಲಿದ್ದಾಗ ತನ್ನ ಮಾತೃಭಾಷೆಯಲ್ಲಿ ಮಾತಾಡಿದನು. ನಿದ್ರೆಯಲ್ಲಿ ಪಂಡಿತ್ ಹೇಳ್ತಾ ಇದ್ದಾನೆ, ಎವರೆಡಿ ಅಂದರೆ ಯಾರಲ್ಲಿ ಅಂತ ಹೇಳ್ತಾ ಇದ್ದಾನೆ. ಬೀರ್ಬಲ್ ಓ ಸರಿ, ಇದೇ ಸಾಕು ಅಂತ ಹೇಳಿಕೊಂಡು ಹೋಗ್ತಾ ಇದ್ದಾನೆ. ದ ನೆಕ್ಸ್ಟ್ ಡೇ ಇನ್ ದ ಕೋರ್ಟ್. ಮರುದಿನ ರಾಜ ದರ್ಬಾರಿಯಲ್ಲಿ. ಯುವರ್ ಮ್ಯಾಜೆಸ್ಟಿ, ದ ಪಂಡಿತ್ಸ್ ಮದರ್ ಟಂಗ್ ಈಸ್ ತೆಲುಗು. ಎಸ್, ಬೀರ್ಬಲ್ ಹೇಳ್ತಾ ಇದ್ದಾನೆ, ಮಹಾರಾಜರೇ, ಪಂಡಿತರ ಮಾತೃಭಾಷೆ ತೆಲುಗು ಆಗಿದೆ ಅಂತ ಹೇಳ್ತಾ ಇದ್ದಾನೆ. ಪಂಡಿತ್ ಹೇಳ್ತಾ ಇದ್ದಾನೆ, ಹೌದು ಸರಿ ಅಂತ ಹೇಳ್ತಾ ಇದ್ದಾನೆ ಪಂಡಿತ್. ಕಿಂಗ್ ಅಕ್ಬರ್ ಈಸ್ ಆಸ್ಟೋನೈಸ್ಡ್. ಅಕ್ಬರ್ ರಾಜನಿಗೆ ಬಹಳ ಆಶ್ಚರ್ಯವಾಯಿತು. ಆಸ್ಟೋನೈಸ್ಡ್ ಅಂದರೆ ಆಶ್ಚರ್ಯ. ಹೇಗೆ ಗೊತ್ತಾಯಿತು ಇವರಿಗೆ ಮಾತೃಭಾಷೆ ಅಂತ ಆಶ್ಚರ್ಯ ಆಯಿತು ಕಿಂಗಿಗೆ. ವೆಲ್ ಡನ್ ಬೀರ್ಬಲ್, ಬಟ್ ಹೌ ಡಿಡ್ ಯು ಫೈಂಡ್ ಇಟ್ ಔಟ್? ಅಕ್ಬರ್ ಹೇಳ್ತಾ ಇದ್ದಾನೆ, ಬಹಳ ಚೆನ್ನಾಗಿದೆ ಬೀರ್ಬಲ್, ಆದರೆ ನೀನು ಇದನ್ನು ಹೇಗೆ ಕಂಡುಹಿಡಿದೆ ಅಂತ ಕೇಳ್ತಾ ಇದ್ದಾನೆ. ಬೀರ್ಬಲ್, ಯುವರ್ ಮ್ಯಾಜೆಸ್ಟಿ, ಇನ್ ಟೈಮ್ ಆಫ್ ಡಿಫಿಕಲ್ಟಿ ಎ ಪರ್ಸನ್ ಸ್ಪೀಕ್ ಹಿಸ್ ಮದರ್ ಟಂಗ್. ಪಂಡಿತ, ಅದು ಸತ್ಯ ಅಂತ ಪಂಡಿತ ಅಂದ್ಕೊಳ್ತಾ ಇದ್ದಾನೆ. ಸೊ ಬೀರ್ಬಲ್ ಏನು ಹೇಳ್ತಾ ಇದ್ದಾನೆ, ಮಹಾರಾಜರೇ, ಪ್ರತಿಯೊಬ್ಬರು ತಮ್ಮ ತಿಳಿದ ಕಷ್ಟ ಸಮಯದಲ್ಲಿ ತಮ್ಮ ಮಾತೃಭಾಷೆಯಲ್ಲಿ ಮಾತನಾಡುತ್ತಾರೆ. ನಾವು ಕಷ್ಟದ ಸಮಯದಲ್ಲಿ ಮಾತೃಭಾಷೆಯಲ್ಲೇ ಮಾತಾಡೋದು ಅಲ್ವಾ. ಏನಾದರೂ ಸಪೋಸ್ ಬಿದ್ದಾಗ ನಾವು ಅಮ್ಮ ಅಂತ ನಮ್ಮ ಮಾತೃಭಾಷೆಯಲ್ಲಿ ಹೇಳ್ತೀವಿ. ಬೀರ್ಬಲ್ ದೆನ್ narrates the entire incident that took place in the Pandit's bedroom the previous night. ಬೀರ್ಬಲನು ಹಿಂದಿನ ರಾತ್ರಿ ಪಂಡಿತರು ಮಲಗಿರುವಾಗ ಕೋಣೆಯಲ್ಲಿ ನಡೆದ ಸಂಪೂರ್ಣ ಘಟನೆಯನ್ನು ವಿವರಿಸಿದನು. ಅಕ್ಬರ್, ಕ್ಲೆವರ್ ಬೀರ್ಬಲ್, ಯು ಹ್ಯಾವ್ ಇಂಡೀಡ್ ಪ್ರವೋಡ್ ಯುವರ್ ವಿಟ್ ಅಗೇನ್. ಅಕ್ಬರ್ ಹೇಳ್ತಾ ಇದ್ದಾನೆ, ಬೀರ್ಬಲ್, ನೀನು ನಿಜವಾಗಿಯೂ ತುಂಬ ಬುದ್ಧಿವಂತನು. ಮತ್ತೊಮ್ಮೆ ನಿನ್ನ ಚಾತುರ್ಯವನ್ನು ಸಾಬೀತುಪಡಿಸಿ ಬಿಟ್ಟೆ ಅಂತ ಬೀರ್ಬಲಿಗೆ ಅಕ್ಬರ್ ಹೇಳ್ತಾ ಇದ್ದಾನೆ. ಬೀರ್ಬಲ್, ಥ್ಯಾಂಕ್ ಯು ಯುವರ್ ಮ್ಯಾಜೆಸ್ಟಿ. ಬೀರ್ಬಲ್ ಏನು ಹೇಳ್ತಾ ಇದ್ದಾನೆ, ಧನ್ಯವಾದಗಳು ಮಹಾರಾಜರೇ ಅಂತ ಹೇಳ್ತಾ ಇದ್ದಾನೆ. ದ courtiers praised Birbal's wit and Pandit leaves the king's court in dismay. ದರ್ಬಾರರು ಬೀರ್ಬಲಿನ ಚಾತುರ್ಯವನ್ನು ಪ್ರಶ್ನಿಸಿದರು. ಪಂಡಿತನು ನಿರಾಶೆಯಿಂದ ರಾಜದ ದರ್ಬಾರವನ್ನು ಬಿಟ್ಟು ಹೊರಟನು. ಎಲ್ಲರೂ ಇಲ್ಲಿ ಹುರ್ರೆ ಹುರ್ರೆ ಅಂತ ಕೂಗ್ತಾ ಇದ್ದಾರೆ. ಪಂಡಿತ, ಐ ಅಕ್ಸೆಪ್ಟ್ ಡಿಫೀಟ್ ಮೈ ಲಾರ್ಡ್, ಇಂಡೀಡ್ ಬೀರ್ಬಲ್ ಈಸ್ ಕ್ಲೆವರ್ ದ್ಯಾನ್ ಮೀ. ಪಂಡಿತ್ ಹೇಳ್ತಾ ಇದ್ದಾನೆ, ಮಹಾರಾಜರೇ, ನಾನು ನನ್ನ ಸೋಲವನ್ನು ಒಪ್ಪಿಕೊಳ್ಳುತ್ತೇನೆ. ನಿಜವಾಗಿಯೂ ಬೀರ್ಬಲ್ ನನಗಿಂತ ಹೆಚ್ಚು ಬುದ್ಧಿವಂತನಾಗಿದ್ದಾನೆ ಅಂತ ಹೇಳಿಕೊಂಡು ತಿರ್ಗಾ ರಿವರ್ಸ್ ಆಗಿ ಹೋಗ್ತಾ ಇದ್ದಾನೆ ಪಂಡಿತ್. ಥ್ಯಾಂಕ್ ಯು ಫಾರ್ ವಾಚಿಂಗ್.